हेलो फ्रेंड्स वेलकम बैक टू मೈ यूट्यूब चैनल लास्ट वीडियो ಒಳಗೆ ನೋಡಿರಬಹುದು ನಾವು ಮಂತ್ರಾಲಯಕ್ಕೆ ಬಂದಿದ್ವಿ ಸೋ ಅದರ ಕಂಟಿನ್ಯೂಸ್ ವಿಡಿಯೋ ನೋಡ್ರಿ ಇದು ಈಗ ಒಂದು ಟೈಮ್ 4:30 ಗಂಟೆ ಆಗಿತ್ತು ಸಾಯಂಕಾಲ ಸೋ ಎಲ್ಲರೂ ರೆಡಿ ಆಗಿ ಅದನ್ನು ಟ್ರೆಡಿಷನಲ್ ಒಳಗೆ ರೆಡಿ ಆಗಿ ಸಾರಿ ಉಟ್ಕೊಂಡು ಗುಡಿಗೆ ಹೊಂಟಿವಿ ನೋಡ್ರಿ ಆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಾಕ ಇಷ್ಟೊತ್ತನ ಗುಡಿ ಬಂದಿದ್ರಿ ಮಧ್ಯಾಹ್ನ ಬಂದ್ ಮಾಡ್ತಾರತ್ತ 4 ಗಂಟೆಗೆ ಓಪನ್ ಆಗ್ತದ ಗುಡಿ ಹಂಗಾಗಿ ಈಗ ಹೊಂಟಿವಿ ರೆಡಿ ಆಗಿ ಸೋ ಬರ್ರಿ ನನ್ನ ಕೈಲಿ ಎಷ್ಟು ಆಗ್ತದ ಅಷ್ಟು ನಿಮಗೆ ದರ್ಶನ ಮಾಡಿಸ್ತೀನಿ ಆಕ್ಚುಲಿ ಎಲ್ಲಾ ಗುಡಿ ಒಳಗೂ ಅಲಾವಿರಲ್ಲ ವಿಡಿಯೋ ಮಾಡಕ ಸೋ ಇಲ್ಲಿ ಇರ್ಲಿಕ್ಕಿಲ್ಲ ಇತ್ತಂದ್ರೆ ಖಂಡಿತವಾಗ್ಲೂ ನಾನು ಎಷ್ಟಾಗ್ತಿತ್ತು ಅಷ್ಟು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಾಂದ್ರೆ ಹೊರಗಡೆಯಿಂದ ಮಾಡ್ಕೋತೀನಿ ಸೊ ನೋಡ್ರಿ ಎಲ್ಲರೂ ನಮ್ಮ ಲಕ್ಷ್ಮಿ ಆಮೇಲೆ ಕೀರ್ತಿ ಅಂತರೂ ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂಡಿದ್ರು ಸೆಮಿ ಸಿಲ್ಕ್ ಆ್ಯಂಡ್ ನಾ ಅಂತರೂ ಕ್ರೀಮ್ ಕಲರ್ ಸ್ಯಾರಿ ಆ್ಯಂಡ್ ಪರ್ಪಲ್ ಬ್ಲೌಸ್ ಮಮ್ಮಿನೂ ವೈಟ್ ಕಲರ್ ಸ್ಯಾರಿ ಸೊ ಎಲ್ಲರೂ ಹೆಂಗೆ ಕಾಣಕತ್ತೀವಿ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಬಂದು ಹೋಗಿರಿ ಇಲ್ಲಿ ಅಂತ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಹೊಸ ಜೋಡಿಗಳು ನೋಡ್ರಿ ಫಸ್ಟ್ ಈಗ ಮಂತ್ರಾಲಯ ದರ್ಶನ ತೊಗೊಳಕ್ ಬಂದಾರ ರಾಘವೇಂದ್ರ ಸ್ವಾಮಿದು ಸೊ ನೋಡ್ರಿ ಜೋಡಿಗಳು ಹೆಂಗ ಹೊಂಟಾರ ನೋಡ್ರಿ ನಮಗೆ ಬಿಟ್ಟು ನೋಡ್ರಿ ಸಿಂಗಲ್ ಹೊಂಟಾರ ನೋಡ್ರಿ ಇವ ನೋಡ್ರಿ ಪಂಚೆ ತೆಗೆದು ಜಗಳ ಆಡಿ ಪ್ಯಾಂಟ್ ಹಾಕೊಂಬಂದ ಪಂಚೆ ಒಲ್ಲತ್ತ ಪಂಚೆ ಬ್ಯಾಗ್ನಾಗ ಇಟ್ಕೊಂಡ್ಬಂದೀನಿ ಒಟ್ಟು ಅವ ಹೇಳಿದ್ದೆ ಆಗ್ಬೇಕ್ರಿ ಈಗ ರಾಘವೇಂದ್ರ ಸ್ವಾಮಿದು ದರ್ಶನ ಮಾಡಕ್ಕೆ ಹೊಂಟಿವಿ ನೋಡ್ರಿ ಎಲ್ಲರೂ ಟೈಮ್ 5 ಗಂಟೆ ಆಗೈತಿ ಸೊ 4 ಗಂಟೆಗೆ ಓಪನ್ ಆಗ್ತದ ಗುಡಿ ಇಷ್ಟೊತ್ತನ ಬಂದಾಗಿತ್ತು ಸೊ ಈಗ ಹೊಂಟಿವಿ ದೇವ್ರ ದರ್ಶನ ತೊಗೊಳಕ್ಕೆ ಬರ್ರಿ ಇವತ್ತು ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಒಳಗೆ ಅಲಾವ್ ಇರಲ್ಲ ಆ್ಯಕ್ಚುಲಿ ಸೊ ಎಷ್ಟು ಅಲಾವ್ ಐತಲ್ಲ ಅಷ್ಟು ವಿಡಿಯೋ ಮಾಡ್ತೀನಿ ಎಲ್ಲರೂ ನೋಡ್ರಿ ಜಾಸ್ತಿ ಪರ್ಪಲ್ ಆಗಿ 3 ಜನ ಮತ್ತು ಈ ಕಡೆ ಮಮ್ಮಿ ವೈಟ್ ನಾ ವೈಟ್ ಮತ್ತು ಇಬ್ಬರು ಪರ್ಪಲ್ ಶ್ರೀನೇನು ಸ್ವಲ್ಪ ಪರ್ಪಲ್ ಆಗ್ಯಾನ ರಾಯಲ್ ಬ್ಲೂ ಪಿಂಕ್ ಆಗ್ಯಾನ್ರಿ ಒಬ್ಬನೇ ಚೇಂಜ್ ಆಗ್ಯಾನ ಸೊ ಈಗ ನಾವೆಲ್ಲರೂ ಸೇರಿ ಗುಡಿ ಹೊಂಟಿವಿ ನೋಡ್ರಿ ಆಲ್ರೆಡಿ ಗುಡಿ ಓಪನ್ ಆಗೈತಿ ಮತ್ತು ಲಾಸ್ಟ್ ವಿಡಿಯೋ ಒಳಗೆ ಒಬ್ರು ಕಮೆಂಟ್ ಮಾಡಿದ್ರಿ ರೂಮ್ ಎಲ್ಲಿ ಬರ್ತದ ಅಡ್ರೆಸ್ ಹೇಳ್ರಿ ಅಂತ ಈ ಮೇನ್ ಗುಡಿ ಏನೈತಲ್ರಿ ಅದ್ರ ಬಾಜುನೇ ಎಲ್ಲ ಇವು ರೂಮ್ಗಳು ಸಿಗ್ತಾವ ನೋಡ್ರಿ ನಿಮ್ಗೆ ಅಪಾರ್ಟ್ಮೆಂಟ್ ಟೈಪ್ ಅದಾವ ಒಂದು 4-5 ಅದಾವ ನೀವು ಇದು ಈ ರೂಮ್ ಮುಂದಿಂದನೇ ಗುಡಿಗೆ ಹೋಗ್ಬೇಕು ಸೊ ಭಾಳ ಸನ್ನಿಪ ಐತ್ರಿ ಗುಡಿ ಬಾಜುನೇ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ನಿಮಗೆ ಸೊ ಹೋಗಿ ನೀವು ಅಲ್ಲಿ ಯಾರಿಗಾದ್ರೂ ಕೇಳ್ಬೋದು ಅವ್ರು ಹೇಳ್ತಾರೆ ಅಡ್ರೆಸ್ ನಿಮಗೆ ಭಾಳ ದೂರ ಏನಿಲ್ಲ ಈಗ ನಾವು ನಡ್ಕೋತ ಹೊಂಟಿವಿ ನೋಡ್ಬೋದು ನೀವು ರೂಮಿಂದ ಹಿಂದಿಂದ ಗೇಟ್ ಒಳಗಿಂದ ಬಂದ್ವಿ ಅಂದ್ರೆ ನಮಗೆ ಗುಡಿನೇ ಸಿಗ್ತದೆ ಸೊ ಈಗ ಆಲ್ರೆಡಿ ನಾವು ಗುಡಿ ಮುಂದೆ ಬಂದು ನಿಂತೀವಿ ಸೊ ನೋಡ್ರಿ ಫುಲ್ ರಶ್ ಇತ್ತು ನಾವು ಹೋಗಿದ್ದು ಸಂಡೇ ಇದ್ರೂ ಫುಲ್ ಗದ್ಲಿತ್ತು ನೋಡ್ರಿ ಮತ್ತು ಸ್ಯಾಟರ್ಡೆ ನೀವು ಬರಕ್ಕೆ ಹೋಗ್ಬೇಡ್ರಿ ಸ್ಯಾಟರ್ಡೆ ಬಂದರೆ ನೀವು ಅಡ್ವಾನ್ಸ್ ಬುಕ್ ಮಾಡೇ ಬರಬೇಕು ಯಾಕಂದ್ರೆ ಇಲ್ಲಿ ರೂಮ್ ಸಿಗಲ್ಲ ಸಿಕ್ಕರೂ ನೀವು ಪ್ರೈವೇಟ್ ಅಂದ್ರೆ ಲಾಡ್ಜ್ ಒಳಗದು ಹಿಡಿಬೇಕಾಗ್ತದೆ 3,500 4,000 ಅಂತೂ ಕೊಡ್ಬೇಕ್ರಿ ಒಂದು ದಿನಕ್ಕೆ ನೀವು ಸ್ಯಾಟರ್ಡೆ ಸಂಡೇ ಬಂದ್ರೆ ಉಳ್ಕಿ ಟೈಮ್ಗೆ ಬಂದ್ರೇನು ಈ ನಾವು ಹೋಗಿದ್ವಲ್ಲ ರೂಮ್ ಅವು ಖಾಲಿನೇ ಇರ್ತಾವ ಬಟ್ ಸ್ಯಾಟರ್ಡೆ ಫುಲ್ ರಶ್ ಇರ್ತದ್ರಿ ಯಾಕಂದ್ರೆ ಎಲ್ಲರದು ಹಾಲಿಡೇಸ್ ಇರ್ತಾವಲ್ಲ ಸ್ಯಾಟರ್ಡೆ ಸಂಡೇ ಆ ದಿನ ಅಂತೂ ಭಾಳ ಅಂದ್ರೆ ಭಾಳ ರಶ್ ಇರ್ತದೆ ಸೊ ಹಂಗಾಗಿ ನೀವು ಸ್ಯಾಟರ್ಡೆ ಬರೋರಿದ್ರೆ ಅಡ್ವಾನ್ಸೇ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬರ್ರಿ ನಾವು ಸ್ಯಾಟರ್ಡೆಗೆ ಹೋಗಿದ್ದಕ್ಕೆ ನಮ್ಗೆ ರೂಮ್ ಎಲ್ಲ ಸ್ವಲ್ಪ ಖಾಲಿ ಇದ್ದು ರೂಮ್ನು ತೋರಿಸಿ ನಿಮಗೆ ಭಾರಿ ಮಸ್ತ್ ಅದ ರೀ ಮತ್ತು ಈ ಕಡೆ ಫೆಸಿಲಿಟಿ ಎಲ್ಲನೂ ಭಾಳ ಚಲೋ ಐತಿ ನನಗಂತೂ ಭಾಳ ಇಷ್ಟ ಐತಿ ಎಲ್ಲರಿಗೂ ಇಷ್ಟ ಐತಿ ಇಲ್ಲಿದು ಸೊ ಇದು ನೋಡ್ರಿ ಮಂತ್ರಾಲಯ ಅಂತೂ ಇಂತೂ ಮಂತ್ರಾಲಯಕ್ಕೆ ಬಂದ್ವಿ ಭಾಳ ಖುಷಿ ಆಗತ್ತದ ಆ ಸ್ವಾಮೀಜಿ ದರ್ಶನ ಮಾಡಕ್ಕೆ ಈಗ ಒಳಗೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೋಡ್ರಿ ಎಲ್ಲರೂ ಇಲ್ಲಿ ಫೇಮಸ್ ಮಲ್ಗಿ ಹೂವು ನೋಡ್ರಿ ಎಲ್ಲರೂ ಬಂದವ್ರು ಎಲ್ಲರೂ ಮಲ್ಗಿ ಹೂವು ಹಾಕೊಂಡೇ ಹೋಗ್ತಾರೆ ಅದೇನೋ ಗೊತ್ತಿಲ್ಲ ಬಟ್ ಹೂವು ಅಂದ್ರೆ ಅಷ್ಟು ಪ್ರೀತಿ ರೀ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಸ್ಯಾರಿನೂ ಹಾಕೊಂಡಿರ್ತಾರಲ್ಲ ಹಾಗಾಗಿ ಎಲ್ಲರೂ ಒಂದೊಂದು ಮೊಳ ಹೂವು ಹಾಕೊಂಡೇ ಒಳಗಡೆ ಹೋಗ್ತಾರೆ ಈಗ ನಾವು ಎಲ್ಲರೂ ಹೂವು ಹಾಕೊಂಡ್ವಿ ನಮ್ಮ ಲಕ್ಷ್ಮಿಗೆ ಅವ್ರ ಮನೆಯವ್ರನ್ನೂ ಹೂವು ಉಡ್ಸಿದ್ರು ಈಗ ಒಳಗೆ ಹೊಂಟೀವಿ ಸೊ ಬರೀಗ ಎಷ್ಟಾಗ್ತೈತೆ ಅಷ್ಟು ನಿಮಗೆ ಎಲ್ಲನೂ ಮಂತ್ರಾಲಯದ್ದು ದರ್ಶನ ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ನಾವು ಫೈನಲಿ ದರ್ಶನ ತಗೊಂಡು ಹೊರಗಡೆ ಬಂದ್ವಿ ನಾ ಆಗಲೇ ಹೇಳ್ದಂಗೆ ನಿಮ್ಗೆ ವಿಡಿಯೋ ಅಲಾವ್ ಇರಲಿಲ್ಲ
ಎಲ್ಲ ಗುಡಿಯೊಳಗೂ ಅಷ್ಟೇ ಅಲಾವ್ ಇರಂಗಿಲ್ಲ ವಿಡಿಯೋಸ್, ಹಂಗಾಗಿ ನಾನು ಮಾಡ್ಕೊಳ್ಳಿಲ್ಲ. ನಮಗಂತೂ ಭಾಳ ಚಲೋ ದರ್ಶನ ಆಯ್ತು ನೋಡ್ರಿ ರಾಘವೇಂದ್ರ ಸ್ವಾಮಿದು. ಯಾಕಂದ್ರೆ ಒಟ್ಟ ಏನೂ ಪಾಳಿ ಇರಲಿಲ್ಲ, ಆರಾಮಾಗಿ ಹೋಗಿ ಪೂರ್ತಿ ಮುಖ ದರ್ಶನನೇ ಸಮೀಪಿಂದ ಹೋಗಿ ಆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೊರಗಡೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕುಂತೀವಿ ನೋಡ್ರಿ. ಈಗ 7 ಗಂಟೆನೋ 7:15 ಮತ್ತು ರಥೋತ್ಸವ ಚಾಲು ಆಗ್ತದ್ರಿ. ಸೊ ಹಂಗಾಗಿ ನಾವು ವೇಟ್ ಮಾಡ್ತೀವಿ, ಇಲ್ಲೇ ಕೂಡ್ತೀವಿ, ಹೊರಗಡೆ ಕೂಡ್ತೀವಿ ಒಂದು ಸ್ವಲ್ಪ ಹೊತ್ತು ಹೋಗಿ ರಥೋತ್ಸವ ಮುಗಿಸ್ಕೊಂಡನ ಆಮೇಲೆ ರೂಮಿಗೆ ಹೋಗ್ಬೇಕಂತ ಅನ್ಕೊಂಡಿವಿ. ಆಮೇಲೆ ಒಂದು ಸ್ವಲ್ಪ ಪ್ರಸಾದ ಒಂದು ತೊಗೊಳ್ದೈತೆ ನೋಡ್ರಿ. ಇಲ್ಲಿ ಪರಿಮಳ ಪ್ರಸಾದ ಅಂತೇಳಿ ಸಿಗ್ತದ, ರಾಘವೇಂದ್ರ ಸ್ವಾಮಿ ಪ್ರಸಾದ. ಇಲ್ಲಿ ಬಂದವ್ರು ಎಲ್ಲರೂ ತೊಗೊಂಡೇ ಹೋಗ್ತಾರೆ, ಅದನ್ನೊಂದು ತೊಗೊಂಡು ಹೋಗ್ಬೇಕು ನೋಡ್ರಿ. ಎಷ್ಟೊಂದು ಜನ ಅದಾರಂತೆ. ಇಲ್ಲಿ ಅಕ್ಷತೆ ಕೊಡ್ತಾರ ನೋಡ್ರಿ, ಅಕ್ಷತೆ ತೊಗೊಳಕ್ ಇಲ್ಲಿ ಲೈನ್ ಹಚ್ಚಾರ ಎಲ್ಲರೂ. ಅವು ಅಕ್ಷತೆಗಳೊಬ್ಬೊಬ್ರು ಬಾಯಿ ಒಳಗೆ ಹಾಕೋಬೇಕು, ತಿನ್ಬೇಕಂತ ಹೇಳ್ತಾರೆ. ಆದ್ರೆ ಅವ್ರು ಅಲ್ಲಿ ಕೊಟ್ರಲ್ಲ ನಮಗೆ, ಅವರು ತಲೆ ಮ್ಯಾಗ ಹಾಕೋರಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ತಲೆ ಮ್ಯಾಗ ಹಾಕೊಂಡ್ವಿ. ಈ ಅಕ್ಷತೆ ಭಾಳ ಶ್ರೇಷ್ಠ ಅದ್ ನೋಡ್ರಿ. ಸೊ ಹೇಳ್ತಾರೆ. ನೀವು ಯಾರ್ಯಾರು ಬಂದು ಹೋಗಿವಿರಿ ಇಲ್ಲಿ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೂ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನೋಡ್ರಿ, ಅಕ್ಷತೆ ಫೈನಲಿ ನನಗೆ ಸಿಕ್ತು. ತೊಗೊಂಡು ನಾನು ತಲೆ ಮೇಲೆ ಹಾಕೊಂಡೆ, ನಮಸ್ಕಾರ ಮಾಡಿ. ಇಲ್ಲಿ ಅಲ್ಲಿರುವಂಥ ಎಲ್ಲ ಮೂರ್ತಿಗಳು ನೋಡ್ರಿ ಇವು. ಸೊ ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಈಗ ಹೊರಗಡೆ ಹೊಂಟಿವಿ ನೋಡ್ರಿ. ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ, ನಾವು ಹೋಗಿದ್ದ ದಿನ ಪಾಪ ಅಲ್ಲಿ ನೀವು ಹೊಳಿ ಕಾಣಕತ್ತದ ನೋಡ್ಬೋದು. ಅದೇ ದಿನ ನಾವು ಹೋಗಿದ್ದ ದಿನಾನೇ ಹಾಸನದಿಂದ ಬಂದಂಥ 3 ಹುಡುಗರು ಬಿದ್ದಿದ್ರಂತ ನೋಡ್ರಿ. ಅವ್ರನ್ನೇ ಹುಡ್ಕಾಕತ್ತಿದ್ರು. ಗೇಟ್ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಹೊಳಿ ಕಡೆ ಯಾರಿಗೂ ಬಿಡಲಾಗಿದ್ರು. ಸೊ ಪಾಪ ಕೇಳಿ ಭಾಳ ಬೇಜಾರಾಯಿತು. ನೋಡಾಕತ್ತ ಬಂದಿರ್ತಾರ, ಅಲ್ಲಿ ಹೊಳಿ ಜಳಕಕ್ಕಂತ ಹೋಗ್ಯಾರಿ ಸ್ನಾನ ಮಾಡೋ ಸಲುವಾಗಿ. ಹೋಗಿ ಕಾಲು ಜಾರ್ ಬಿದ್ದಾರೋ ಏನೋ ಗೊತ್ತಿಲ್ಲ, ಪಾಪ ಹೊಳಿ ಒಳಗೆ ಬಿದ್ದಿದ್ರಂತ 3 ಜನ. ಕಡಿಕೋರು ಪಾಪ ಡೆತ್ತೇ ಆಗಿದ್ರು, ಸಿಗ್ಲಿಲ್ಲ. ಅದೇ ಸರ್ಚಿಂಗ್ ಮಾಡತ್ತಿದ್ರು ಅಲ್ಲೆಲ್ಲ ಪೊಲೀಸರು ಎಲ್ಲ ಭಾಳಷ್ಟು ಜನ ನಿಂತಿದ್ರು ಹೊರಗಡೆಯಿಂದ. ಅವತ್ತು ನಮಗೆ ಗೊತ್ತಾಗಿಲ್ಲ, ನೆಕ್ಸ್ಟ್ ಡೇ ನಮಗೆ ಗೊತ್ತಾಯಿತು ಹಿಂಗಾಗೈತಿ ಅಲ್ಲಿ ಅಂಥೇಳಿ. ನ್ಯೂಸ್ ಒಳಗೆಲ್ಲ ಬಂತು ಮತ್ತು ಇನ್ಸ್ಟಾ ಒಳಗದು ನೋಡಿದ್ವಿ. ಸೊ ಭಾಳ ಪಾಪ ಭಾಳ ಕೆಟ್ಟ ಅನ್ನಿಸ್ತು ನೋಡ್ರಿ ಇಲ್ಲಿ. ಅದಾದ್ಮೇಲೆ ಈಗ ಗುಡಿ ಒಳಗೆ ಬಂದು ಕೂತೀವಿ ನೋಡ್ರಿ. ಮುಂದ್ಗಡೆ ನಮಸ್ಕಾರ ಮಾಡಿ ಒಳಗಡೆ ಈಗ ಸ್ವಲ್ಪ ಅಲ್ಲಿ ಟೀ ಕಾಫಿ ಅದು ಬಂದಿತ್ತು. ಹಾಗಾಗಿ ಹೆಂಗೂ ಸಾಯಂಕಾಲ 6 ಗಂಟೆ 6:30 ಆಗಿತ್ತಲ್ಲ, ಟೀ ಕಾಫಿ ಕುಡಿಬೇಕತ್ತ ಅಲ್ಲೇ ಕುಂತೀವಿ. ಈಗ 7:15 ರಥೋತ್ಸವ ಮುಗಿತಾನ ಅಂತ ನಾವು ಹೊರಗಡೆ ಹೋಗಂಗಿಲ್ರಿ, ಹಾಗಾಗಿ ಇಲ್ಲೇ ಕುಡಿದು ಬಿಡ್ಬೇಕಂತ ಹೇಳಿ ಎಲ್ಲರಿಗೆ ಟೀ ಕಾಫಿ ಮತ್ತು ಬಾದಾಮ್ ಮಿಲ್ಕ್ ಅದು ತೊಗೊಳಕತ್ತಾರ. ಇಲ್ಲಿ ನಾವೀಗ ಪ್ರಸಾದ ತೊಗೋಬೇಕಂತ ಹೇಳಿ ಬಂದೀವಿ ನೋಡ್ರಿ. ಲೈನ್ ನೋಡ್ರಿ ಎಷ್ಟು ಜನ ನಿಂತಾರಂತ ಹೇಳಿ. ಪರಿಮಳ ಪ್ರಸಾದ ಅಂತ ಹೇಳಿ ಸಿಗ್ತದೆ ಇಲ್ಲಿ. ಒಬ್ರಿಗೆ 3 ಪ್ಯಾಕೆಟ್ ಕೊಡ್ತಾರಂತ್ರಿ, 1 ಪ್ಯಾಕೆಟ್ಗೆ 30 ರೂಪಾಯಿ. ಸೊ ಒಬ್ರಿಗೆ 3 ಪ್ಯಾಕೆಟ್ ಕೊಡ್ತಾರತ್ತ. ಹಾಗಾಗಿ ಫಸ್ಟ್ ನಮ್ಮ ತಮ್ಮ ಅಷ್ಟೇ ಹೋಗಿದ್ದ, ಆಮೇಲೆ ನಾನು ನಮ್ಮ ಲಕ್ಷ್ಮಿ ಇಬ್ರು ಹೋದ್ವಿ. 3 ಜನ ತೊಗೊಂಡ್ವಿ ನೋಡ್ರಿ. ಲೈನ್ ಮಿನಿಮಮ್ ಏನಂದ್ರು ನಾವಿಲ್ಲಿ 2 ಗಂಟೆ ನಾವು ಲೈನ್ ಪಾಳಿ ಹಚ್ಚಿವಿ ನೋಡ್ರಿ. 1:30ರಿಂದ 2 ಗಂಟೆ ಆರಾಮಾಗಿ ನಾವಿಲ್ಲಿ ಪಾಳಿ ಹಚ್ಚಿ ಪ್ರಸಾದ ತೊಗೊಂಡ್ವಿ. ಇಷ್ಟೊತ್ತನ ನಾವು ಪ್ರಸಾದಕ್ಕೆ ಯಾವಾಗೂ ವೇಟ್ ಮಾಡಿಲ್ಲ. ಉಳ್ಕಿದ ಕಡೆ ಎಲ್ಲ ದರ್ಶನ ಮುಖ ದರ್ಶನದ ಎಲ್ಲ ಆರಾಮಾಗಿ ಆಯ್ತು ನಮಗಲ್ಲಿ. ಬಟ್ ಇಲ್ಲಿ ಪ್ರಸಾದ ಕಡೆ ಅಂತೂ ಭಾಳ ಲೈನ್ ಹಚ್ಚಿದ್ವಿ, ಭಾಳೋತನ ಟೈಮ್ ಇಲ್ಲಿ ಇದು ಆಯ್ತು ಅಂತ ಹೇಳ್ಬೋದು ನಮ್ಗೆ. ಸೊ ಏನು ಮಾಡೋಕ್ಕಾಗಲ್ಲ, ಪ್ರಸಾದ ಸಿಗ್ಬೇಕಂದ್ರೆ ನಾವು ವೇಟ್ ಮಾಡೇಬೇಕು. ಎಲ್ಲರ ಒಂದು ಕಡೆ ನಾವು ವೇಟ್ ಮಾಡೇಬೇಕು ನೋಡ್ರಿ ಈ ಥರ ದರ್ಶನಕ್ಕೆ ಬಂದಾಗ. ಸೊ ಸಿಕ್ಕಾಪಟ್ಟೆ ವೇಟ್ ಮಾಡಿ ಪರಿಮಳ ಪ್ರಸಾದ ತೊಗೊಂಡು ಬಂದ್ವಿ ಹೊರಗಡೆ. ರಾತ್ರಿ ವ್ಯೂ ಬಂದ್ರು ನೋಡ್ಬೇಕ್ರಿ ಇಲ್ಲಿ ಟೆಂಪಲ್ದು. ವಾವ್, ಇನ್ನತನ ನಮ್ಮ ಕಣ್ಣಾಗ ಕೂತಿದ್ದು ಹೋಗಾಕತ್ತಿಲ್ಲ ಗುಡಿ ಟೆಂಪಲ್. ಅಷ್ಟೊಂದು ಭಾರಿ ಬ್ಯೂಟಿಫುಲ್ ಆಗೈತೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಲೈಟಿಂಗ್ ಆಗಿರ್ಬೋದು, ಅಲ್ಲಿ ಎಲ್ಲ ಕೆತ್ತನೆ ಮಾಡಿದಂಥ ಚಿತ್ರಗಳಾಗಿರ್ಬೋದು, ಏನು ಭಾರಿ ಐತ್ರಿ ಮಂತ್ರಾಲಯ. ಹೋದ್ರೆ ಇನ್ನೊಮ್ಮೆ ಮಂತ್ರಾಲಯಕ್ಕೆ ಹೋಗ್ಬೇಕು ಈ ಥರ ತನ್ನಿಸ್ಬಿಡ್ತದೆ ಅಲ್ಲಿ ಹೋದ್ರೆ. ಸೊ ನೀವು ಯಾರ್ಯಾರು ಬಂದು ಹೋಗಿಲ್ಲ ನೋಡ್ರಿ,
ಟ್ರೈನ್ ಅದ ನಿಮ್ಗೆ ಫೆಸಿಲಿಟಿ ರಾಯಚೂರಿಂದ 30-40 ರೂಪಾಯಿಗೆ ಆಟೋ ತಂದು ಬಿಡ್ತಾರೆ ಇಲ್ಲಿ ಮಂತ್ರಾಲಯಕ್ಕೆ. ಸೊ ಭಾಳ ಈಸಿಯಾಗಿ ನೀವು ಬರ್ಬೋದು. ಯಾರೂ ಬಂದು ಹೋಗಿರ್ಲಿಲ್ಲ ಅಂದ್ರೆ ನೀವು ಒಂದ್ಸಲ ಬಂದು ಮಂತ್ರಾಲಯಕ್ಕೆ ದರ್ಶನ ತೊಗೊಂಡು ಹೋಗ್ರಿ. ಭಾರಿ ಚಂದ ಐತಿ ಗುಡಿ. ಈಗ ಮತ್ತೆ ಸಾಯಂಕಾಲ ನೋಡ್ರಿ, ನಾ ಹೇಳ್ದಲ್ಲ ನಿಮ್ಗೆ ರಥೋತ್ಸವ ಐತೈತೆ, ಸೊ ಅದಕ್ಕಂತೇಳಿ ಹೊಟ್ಟೀವಿ. ಆಲ್ರೆಡಿ ನಮ್ಮ ತಂಗಿ ನಮ್ಮ ಮಮ್ಮಿ ಹೋಗ್ಯಾರ. ಇಷ್ಟೊತ್ತನ ನಾವು ಪ್ರಸಾದ ತೊಗೊಂಡು 1.5-2 ತಾಸಾಗನ ಗುಡಿ ಒಳಗೆ ಹೊಂಟೀವಿ. ಸೊ ಬರ್ರಿ ಈಗ ರಥೋತ್ಸವ ನೋಡೋಣಂತ. ಓಕೆ ಫ್ರೆಂಡ್ಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದೀವಿ ನೋಡ್ರಿ. ನೈಟ್ ವ್ಯೂ ಅಂತೂ 2 ಕಣ್ಣೂ ಸಾಲಂಗಿಲ್ರಿ, ಅಷ್ಟೊಂದು ಚಲೋ ಇರ್ತದ ವ್ಯೂ ಅಂತ ಹೇಳ್ಬೋದು. ಎಲ್ಲರೂ ಬಂದವ್ರು ನೋಡ್ರಿ, ಇಲ್ಲಿ ಫೋಟೋ ತಕ್ಕೊಳ್ದು, ರೀಲ್ಸ್ ಮಾಡ್ಕೊತ ನಿಂತಾರೆ ಎಲ್ಲರೂ. ಆ್ಯಂಡ್ ಫುಲ್ ಜನ ಅಂದ್ರೆ ಜನ ನೋಡ್ರಿ. ಸಾಯಂಕಾಲ ಆದಂಗೆ ಪೂರ್ತಿ ರಶ್ ಆಗಿಬಿಡ್ತದೆ. ನಾವು ಸ್ವಲ್ಪ ಹೊತ್ತು 5 ಗಂಟೆಗೆ ಅದು ಬಂದಿದ್ವಲ್ಲ, ಅವಾಗ ಅಷ್ಟೊಂದು ರಶ್ ಇರಲಿಲ್ಲ. ಬಟ್
ರಾತ್ರಿ ಆದಂಗೆ ಫುಲ್ ಜನ ಇದ್ರು ನೋಡ್ರಿ. ಮತ್ತು ಇಲ್ಲಿ ಸ್ಟೇ ಮಾಡೋರ್ನು ಇಲ್ಲೇ ಗುಡಿ ಒಳಗನ ಮಲ್ಕೋತಾರಂತ, ಇಲ್ಲೇ ಪ್ರಸಾದ ಮಾಡಿ ಗುಡಿ ಒಳಗನೆ ಮನ್ಕೋತಾರಂತ. ಬಟ್ ನಾವೇನೀಗ ಸಾಯಂಕಾಲ ಪ್ರಸಾದಕ್ಕೆ ಹೋಗಂಗಿಲ್ರಿ ಗುಡಿ ಒಳಗೆ, ಯಾಕಂದ್ರೆ ಮಧ್ಯಾಹ್ನ ಅಷ್ಟೊಂದು ರಶ್ ಇತ್ತು, ನಮ್ಗೆ ಸಾಕಾಯ್ತು. ಒಂದು ಟೈಮ್ ಪ್ರಸಾದ ತಿಂದಿವ್ರಿ. ಸೊ ಹಾಗಾಗಿ ಈಗ ರಾತ್ರಿ ಬೇಡ ಅಂಥೇಳಿ ಭಾಳ ಅಂದ್ರೆ ಭಾಳ ಗದ್ಲಿರ್ತದೆ ರಾತ್ರಿ ಅಂತರೂ. ಏನಂದ್ರೆ ಒಂದು 2-3 ತಾಸು ನಾವು ಲೈನ್ ಹಚ್ಬೇಕು, ಅಷ್ಟೊಂದು ಗದ್ಲಿರ್ತದೆ. ಹಾಗಾಗಿ ಬೇಡ ಅಂದ್ಕೊಂಡ್ವಿ. ಅಲ್ಲೇ ಪ್ರಸಾದ ತೊಗೊಂಡ್ವಿ, ಪರಿಮಳ ಪ್ರಸಾದ ಅಲ್ಲ ಅದೆಲ್ಲನೂ ತೊಗೊಂಡೀಗ ಹೊರಗಡೆ ಬಂದೀವಿ. ಇವು ನೋಡ್ರಿ ಎಷ್ಟು ಮಸ್ತ್ ಕಾಣ್ಸಕತ್ತೈತಿ ಅಂಥೇಳಿ. ಇಷ್ಟಾಗನೇ ಈಗ ಮತ್ತೆ ರೂಮಿಗೆ ಹೋಗ್ಬೇಕು ನೋಡ್ರಿ. ರಾತ್ರಿ ಒಂದು 9 ಗಂಟೆದಾಗಿತ್ತು. ಮತ್ತು ನಾಳೆ ಇನ್ನೊಂದು ಕಡೆ ಹೋಗೋದೈತ್ರಿ. ಸೊ ಎಲ್ಲಿ ಹೋಗ್ತೀವಿ ಅಂಥೇಳಿ ನೀವು ನೆಕ್ಸ್ಟ್ ವಿಡಿಯೋ ನೋಡೋಕೆ ಎಲ್ಲರೂ ಕಾಯಲೇಬೇಕು. ಇವೆಲ್ಲ ಆಲ್ರೆಡಿ ರೀಲ್ಸ್ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಹಾಕೀನಿ. ಸ್ಪೂಸ್ ಅಂತೂ ID ಒಳಗೆ ಹೋಗಿ ನೀವು ಚೆಕ್ಔಟ್ ಮಾಡಿರಿ, ಮಸ್ತ್ ಬಂದಾವೆಲ್ಲ ವಿಡಿಯೋಸು. ಆಮೇಲೆ ಅಲ್ಲಿ ಯಾರ್ಯಾರು ಫಾಲೋ ಮಾಡತ್ತಿರ್ಲಿಲ್ಲಲ್ಲ ಹೋಗಿ ಫಾಲೋ ಮಾಡಿರಿ. ಏನೋ ಮೆಂಚಿನ ಕೊಟ್ಟಾರೋ ಏನು ಯಾರಿಗೆ ಹೋಗ್ತಿರ್ತಿ ಅಪ್ಪು ಏನು ಮಾಡತ್ತಿ? ಏನ ನಮಸ್ಕಾರ ಮಾಡಿ ಬಂದು ವಾಪಸ್ ರೂಮಿನ ಹತ್ರ ಬಂದಿದ್ವಿ. ಬಟ್ ರೂಮಿಗೆ ಏನು ಹೋಲಿಲ್ರಿ, ಅಲ್ಲೇ ಗಾರ್ಡನ್ ಒಳಗೆ ಕೂತು ಒಂದು ಸ್ವಲ್ಪ ಒಂದು 10-20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಈಗ ಊಟಕ್ಕೆ ಅಂತೇಳಿ ಹೊಂಟಿವಿ ನೋಡ್ರಿ. ಕಾರ್ದವ್ರಿಗೆ ಕಾಲ್ ಮಾಡಿ ಕರೆದ್ವಿ. ಸೊ ಅವ್ರು ಬಂದರು, ಕಾರ್ ತೊಗೊಂಡು ಈಗ ಊಟಕ್ಕೆ ಹೊಂಟೀವಿ. ಇಲ್ಲಂತರೂ ಹೋಟೆಲ್ ಅದಾವ್ರಿ ರಗಡ, ಬಟ್ ಅಷ್ಟೊಂದು ಚಲೋ ಇರ್ತಾವೆಲ್ಲ ಗೊತ್ತಿಲ್ಲ. ನಾವು ಇಲ್ಲಿ ಗೋಕುಲ್ ಅಂಥೇಳಿ ಇತ್ತಂತ. ಸೊ ನಮ್ಮ ತಮ್ಮ ಸರ್ಚ್ ಮಾಡಿದ, ಗೂಗಲ್ ಒಳಗೆ ಸರ್ಚ್ ಮಾಡೋಣ, ಅಲ್ಲಿ ಬಂದು ನಿಂತೀವಿ ಈಗ. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ಹೊರಗಡೆ ಮನೆಗೆ ಹೋಗ್ತೀವಿ ನೋಡ್ರಿ, ಆಮೇಲೆ ರೂಮಿಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಎಲ್ಲರೂ ಮಸ್ತಾಗ ಊಟ ಮಾಡಿದ್ವಿ, ಎಲ್ಲ ಥರ ನಾಷ್ಟ ತೊಗೊಳೋರು ನಾಷ್ಟ ತೊಗೊಂಡ್ವಿ, ಊಟ ತೊಗೊಳೋರು ಊಟ ತೊಗೊಂಡ್ವಿ. ಸೊ ಊಟ ಮಾಡೀಗ ವಾಪಸ್ ರೂಮಿಗೆ ಹೋಗಿ ಮಲ್ಕೋತೀವಿ. ಇಷ್ಟಾಗನ ಯಾವುದೂ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗೆ ಏನೇನಾಯಿತು, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ನೋಡೋಕೆ ನೀವು ಕಾಯಲೇಬೇಕು. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಲ್ಲಿಗೆ ಮುಗಿಸೋಣ. ಖಂಡಿತವಾಗ್ಲೂ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.